ಬಹುಜನ ಸಮಾಜ ಪಾರ್ಟಿ ಬಿಎಸ್ಪಿ ವತಿಯಿಂದ ಮಾರ್ಚ್ 15ರಂದು ಬೆಳಗ್ಗೆ 10:30ಕ್ಕೆ ಮಳವಳ್ಳಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ವಲಯ ಮಟ್ಟದ ಬಹುಜನ ದಿವಸ್ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಎಸ್ಪಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 4 ವಲಯದ ಮಟ್ಟದ ಬಹುಜನ ದಿವಸ್ ಜಾಗೃತಿ ಸಮಾವೇಶ ನಡೆಯುತ್ತಿದ್ದು, ಮೈಸೂರು ವಲಯ, ಬೆಂಗಳೂರು ವಲಯ, ಗುಲ್ಬರ್ಗಾ ವಲಯ, ಬೆಳಗಾವಿ ವಲಯಗಳ ಜಿಲ್ಲೆಗಳು ಸೇರಿ ಸಮಾವೇಶ ಮಾಡಲಾಗುತ್ತಿದೆ. ಮೈಸೂರು ವಲಯದಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಮಂಗಳೂರು, ಉಡುಪಿ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳ ಪಕ್ಷದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದರು. ದೇಶದ 16 ಪಕ್ಷಗಳಲ್ಲಿ 6 ರಾಷ್ಟ್ರೀಯ ಪಕ್ಷಗಳು ಬೃಹದಾಕಾರವಾಗಿ ಬೆಳೆದಿದ್ದು, ಬಿಎಸ್ಪಿ 3 ಸ್ಥಾನ ಹೊಂದಿದೆ. ಪಕ್ಷ ಸ್ಥಾಪಿತವಾಗಿ 40 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಸಮಾವೇಶ ಆಯೋಜಿಸಲಾಗಿದೆ. ಮೈಸೂರು ವಲಯ ಸಮಾವೇಶವನ್ನು ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಉದ್ಘಾಟಿಸಲಿದ್ದು, ರಾಜ್ಯ ಉಪಕಾರ್ಯದರ್ಶಿಗಳಾದ ಗಂಗಾಧರ್ ಬಹುಜನ್, ಡಾ ಆರ್ ಮಹೇಶ್, ರಾಜ್ಯ ಉಪಾಧ್ಯಕ್ಷ ಜಾಕೀರ್ ಹುಸೇನ್, ಕೆಟಿ ರಾಧಾಕೃಷ್ಣ, ಕೆವಿ ಸುಧಾ ಭಾಗವಹಿಸುವರು ಎಂದು ವಿವರಿಸಿದರು. ನಮ್ಮ ಪಕ್ಷದ ಸಂಸ್ಥಾಪಕರಾದಂಥ ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ಜಿಯವರ ಜನ್ಮದಿನಾಚರಣೆ ಮಾರ್ಚ್ 15ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ 4 ಝೋನ್ ಅಂದರೆ ವಲಯಗಳಲ್ಲಿ 4 ಝೋನ್ ಮಟ್ಟದ ಬೃಹತ್ ಬಹುಜನ್ ದಿವಸ್ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮೈಸೂರು ಝೋನ್ನಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಮಂಗಳೂರು. ಸೊ ಈ 8 ಜಿಲ್ಲೆಗಳ ಎಲ್ಲ ಹಂತದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಮಾವೇಶವನ್ನು ಮಾರ್ಚ್ 15ನೇ ತಾರೀಕು ಮಳವಳ್ಳಿಯ ಅಂಬೇಡ್ಕರ್ ಪುತ್ಥಳಿ ಏನಿದೆ ಆ ಪುತ್ಥಳಿಯ ಆವರಣದಲ್ಲಿ 8 ಜಿಲ್ಲೆಗಳ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದೇ ರೀತಿ ಬೆಂಗಳೂರು ಝೋನ್ನ ಸಮಾವೇಶವನ್ನು ಬೆಂಗಳೂರಿನ ದೇವನಹಳ್ಳಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೆ ಗುಲ್ಬರ್ಗಾ ವಲಯದ ಸಮಾವೇಶವನ್ನು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಬೆಳಗಾಂ ವಲಯದ ಸಮಾವೇಶವನ್ನು ಬೆಳಗಾಂನ ಹತಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ಜಿಯವರು ಒಬ್ಬ ಸೈಂಟಿಸ್ಟ್ ಆಗಿದ್ದಂಥವ್ರು. APJ ಅಬ್ದುಲ್ ಕಲಾಂ ಜೊತೆಯಲ್ಲಿ DRDO ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿದ್ದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಈ ದೇಶದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು, ಸಾಮಾಜಿಕ ಪರಿವರ್ತನೆಯನ್ನು ತರಬೇಕಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪರಿವರ್ತನೆಯನ್ನು ತರಬೇಕಂಥೇಳಿ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಇಡೀ ಜೀವನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ, ಅಂದರೆ ಈ ದೇಶದ ಹಿಂದುಳಿದ ಜಾತಿಗಳು, SC/STಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಈ ದೇಶದ ಆಳುವ ವರ್ಗವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಮದುವೆ ಆಗದೇನೆ ತಮ್ಮ ಹೆಸರಿನಲ್ಲಿ ಒಂದೇ ಒಂದು ನಯಾ ಪೈಸೆ ಆಸ್ತಿಯನ್ನು ಕೂಡ ಮಾಡ್ದೇನೆ, ಸಂಪಾದನೆ ಮಾಡ್ದೇನೆ, ಒಂದು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡ್ದೇನೆ ಇಡೀ ದೇಶವನ್ನು ಸೈಕಲ್ನಲ್ಲಿ ಸುಮಾರು 4,500 ಕಿಲೋಮೀಟರ್ ಸುತ್ತಿ 1984 ಏಪ್ರಿಲ್ 14ನೇ ತಾರೀಕು ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿದ್ರು. ಸೊ ಅಂದಿನಿಂದ ಇಂದಿನವರೆಗೆ ಯಾವುದೇ ಉದ್ಯಮಿಯಿಂದ, ದೊಡ್ಡ ಶ್ರೀಮಂತರಿಂದ ಯಾವುದೇ ಧನ ಸಹಾಯವನ್ನು, ಬಂಡವಾಳವನ್ನು ಪಡೆದೇನೆ ಈ ದೇಶದ SC/ST OBC ಅಂದರೆ ಬಹುಜನ ಸಮಾಜದ ನೌಕರ ವರ್ಗದಿಂದ, ಬಹುಜನ ಸಮಾಜದ ಮತದಾರರಿಂದನೇ ದೇಣಿಗೆಯನ್ನು ಸಂಗ್ರಹಿಸಿ ಇವತ್ತು ಯಾವುದಾದ್ರೂ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಆಗಿದೆ ಅಂದರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ. ತಮಗೆಲ್ಲರಿಗೂ ಗೊತ್ತಿದೆ, ಈ ದೇಶದಲ್ಲಿ 2,500 ನೋಂದಾಯಿತ ರಾಜಕೀಯ ಪಕ್ಷಗಳಿದೆ. ಅದರಲ್ಲಿ ಕೇವಲ 6 ರಾಜಕೀಯ ಪಕ್ಷಗಳು ಮಾತ್ರ ರಾಷ್ಟ್ರೀಯ ಪಕ್ಷಗಳು. ಅದರಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಕೂಡ ಒಂದು. ಸೊ ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿ ಉತ್ತರ ಪ್ರದೇಶದಂಥ ಅತಿ ದೊಡ್ಡ ರಾಜ್ಯದಲ್ಲಿ ಒಬ್ಬ ಹೆಣ್ಣುಮಗಳು ಅಕ್ಕ ಮಾಯಾವತಿಯವ್ರನ್ನ 4 ಸಾರಿ ಮುಖ್ಯಮಂತ್ರಿ ಮಾಡಿದಂತಹ ಕೀರ್ತಿ ಮಾನ್ಯವರು ಕಾಂಶಿರಾಮ್ ಸಾಹೇಬರಿಗೆ ಸಲ್ಲುತ್ತೆ. ಸೊ ಹಾಗಾಗಿ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಎಸ್ ಶಿವಶಂಕರ್, ರಾಜ್ಯ ಕಾರ್ಯದರ್ಶಿ MS ವೆಂಕಟೇಶ್, ಚಲುವರಾಜು, ಬೋರಯ್ಯ ಇದ್ದರು.